ನಿನ್ಗೆ ಯಾವನು ಹೇಳ್ದು ಒಂದು ಕನ್ನಡ ಮಾತಾಡು, ತಮಿಳ್ನೇ ಪೇಸ್ತಪ್ಪ ನನಗೆ ಉಣ್ಣು ತರಿಯಾದು मेरे ಚೋಟ ಚೋಟ ಹಿಂದಿ ಅತ ಮೇ ಸೀಕ್ರಾ ಅಪ್ಕ ಕನ್ನ ಹೂವಾ ಗರ್ಮೆ ಕ್ಯಾಕ್ ಬನಾಯ ಟೊಮೆಟೊ ಕೆಚಪ್. ಚರ್ಚ್ ಸ್ಟ್ರೀಟ್ ಕಡೆ ಹೋಗ್ಬಿಡ್ರಪ್ಪ, ಅವರೆಲ್ಲ ಫುಲ್ ಫಾರಿನ್ ಗುಡ್ದವ್ರಂಗೆ ಆಡ್ತಾರೆ. ಯಾರ್ಯಾರು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮಕ್ಕೆ ಸೆನ್ಸ್ ಇಲ್ವಾ? ಐ ಆಮ್ ಸಾರಿ, ಸೂಸೈಡ್ ಮಾಡ್ಕೊಂಡಿರೋ ಕಡೆ ನನಗೆ ಹೊಟ್ಟೆ ಉರಿತದೆ. ನಮ್ಮಲ್ಲಿ ಅವನು ಬೆಳೆದ್ರೆ ನನಗೆ ಸಿಗ್ತತೆ, ಅವನು ಇಷ್ಟಪಟ್ಟು ಬಿಟ್ರೆ ನನಗೆ ಸಿಗ್ತತೆ. ಇವಾಗ ಇದಕ್ಕೆಲ್ಲ ಕಾರಣ ಯಾರಂತ ನಾನು ಇನ್ನೊಂದು ಹೇಳ. ನಮಸ್ಕಾರ ಗುರುವೆ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾರೆ? ಮನೆಯೆಲ್ಲ ಚೆನ್ನಾಗಿದ್ದಾರಾ? ಇವತ್ತು ವಿಡಿಯೋನಲ್ಲಿ ನಾನು ಮಾತಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಬೆಳಗಾವಿನಲ್ಲಿ ಬಸ್ ಕಂಡಕ್ಟರ್ ಮೇಲ್ಗಡೆ, ಡ್ರೈವರ್ ಮೇಲ್ಗಡೆ ನಡೆದಿರೋ ಇನ್ಸಿಡೆಂಟ್. ವಿಡಿಯೋಸ್ ಆಲ್ರೆಡಿ ಎಷ್ಟೊಂದು ಜನ ನೋಡಿರ್ತೀರಾ. ಬಸ್ ಡ್ರೈವರ್ನ ಆಚೆ ಹೇಳ್ಕೊಂಬಂದ್ಬಿಟ್ಟು ಆ ಕಡೆ ಮಹಾರಾಷ್ಟ್ರ ಕಡೆಯವರು ಜೈ ಮಹಾರಾಷ್ಟ್ರ ಅಂತ ಹೇಳಿ ಮರಾಠಿನಲ್ಲಿ ಮಾತಾಡು ಅಂತ ಫೋರ್ಸ್ ಮಾಡಿ, ಅದ್ರ ಜೊತೆಗೆ ಕಂಡಕ್ಟರ್ಗೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ರೆ ಮರಾಠಿ ಅವರು ಹಿಡ್ಕೊಂಡು ಚೆಚ್ಚಿ ಅವ್ರನ್ನ ಹಾಸ್ಪಿಟ್ಲ್ಗೆ ಹಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದೇ ಅನ್ಸೋದು, ಇವ್ರಿಗ ನಮ್ಮ ಬಾರ್ಡರ್ಸ್ನಲ್ಲಿ ನಮ್ಮ ಸೋಲ್ಜರ್ಸ್ ಎಲ್ಲ ಹೋಗ್ಬಿಟ್ಟು ಬುಲೆಟ್ ತಗೊಂತ ಇರೋದು ಎನಿಮೀಸಿಂದ, ಇವ್ರಿಗೋಸ್ಕರ ಅನ್ಸುತ್ತೆ ನನಗೆ. ಅಲ್ಲಿ ನೋಡಿದ್ರೆ ಬಾರ್ಡರ್ನಲ್ಲಿ ಅಫ್ಘಾನಿಸ್ತಾನ, ಚೈನಾ, ಪಾಕಿಸ್ತಾನ ಸುತ್ತ ಎನಿಮೀಸ್ ಸರೌಂಡ್ ಆಗಿ ಕುಂತಿದ್ದಾರೆ. ಇಲ್ಲಿ ನೋಡಿದ್ರೆ ನಾವು ಒಳಗನೆ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ. ಅಲ್ಲಾಗ್ರು ನಮ್ಮ ಹಿಸ್ಟ್ರಿ ನೋಡಿದ್ರೆ ಕರ್ನಾಟಕದವರು, ಮರಾಠಿಯವರು ಎಲ್ಲ ಸೇರ್ಕೊಂಡು ಫೈಟ್ ಮಾಡಿದೀವಿ ಮುಘಲ್ ಅಗೇನ್ಸ್ಟ್, ಒಬ್ಬರನ್ನೊಬ್ಬರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು. ಇವಾಗ ನೋಡಿದ್ರೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಸಾಯ್ತಾ ಇದೀವಲ್ಲ ಗುರು, ಏನ್ ಬಂತಿದ್ರು ನಾ ಪ್ರಯೋಜನ? ಇದಕ್ಕೋಸ್ಕರ ನಮ್ಮ ಆನ್ಸಿಸ್ಟರ್ಸು, ನಮ್ಮ ಎಂಪರರ್ಸು ಜೀವ ಬಿಟ್ಟಿದ್ದು, ಈ ಥರ ಕಿತ್ತಾಡ್ರಿ ಒಬ್ರಿಗೊಬ್ರು ನೀವೇನೆ ಅಂತ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ, ಅವರು ನಮ್ಮ ಕರ್ನಾಟಕದ ಕಂಡಕ್ಟರು ಡ್ರೈವರ್ಗೆ ಅವಮಾನ ಮಾಡಿ ಅವ್ರ ತಲೆ ಮೇಲೆಲ್ಲ ಕೆಂಪುಗೆ ಅದೇನೋ ಹಚ್ಚಿ, ಆಮೇಲೆ ಕಪ್ಪುಗೆಲ್ಲ ಬಣ್ಣ ಬಳ್ದು KSRTC ಅನ್ನೋದಕ್ಕೆ ಕನ್ನಡ ಬರ್ದಿರೋದಕ್ಕೆ, ಆಮೇಲೆ ನಮ್ಮ ಕಂಡಕ್ಟರ್ಗೂ ಹೊಡೆದಿದ್ದಾರೆ. ಇದನ್ನೆಲ್ಲ ಮಾಡಿದಾರಲ್ಲ, ಅವ್ರು ಹೇಸಿಗೆ ತಿನ್ನೋ ಕೆಲಸ ಮಾಡವ್ರೆ. ಇವಾಗ ಅವ್ರು ಮಾಡಿದ್ರು ಅಂತ ನಾವು ಅದನ್ನೇ ಮಾಡಬಾರ್ದು, ಓಕೆನಾ? ಅವರು ಆ ಲೆವೆಲ್ಗೆ ಇಳಿತಾರೆ ಅಂತ ನಾವು ಅದೇ ಲೆವೆಲ್ಗೆ ಇಳಿಯೋಕೆ ಹೋಗ್ಬಾರ್ದು. ಅದು ಕಂಪ್ಲೀಟ್ಲಿ ರಾಂಗು. ನೋಡಿ, ನಾನು ಹೇಳೋದು ಸಿಂಪಲ್ ಆಗಿ ಇಷ್ಟೇ, ಆ ಕಡೆ ಇರೋ ಬಸ್ ಕಂಡಕ್ಟರ್ ಡ್ರೈವರ್ಸು, ನಮ್ಮ ಕಡೆ ಇರೋ ಬಸ್ ಕಂಡಕ್ಟರ್ ಡ್ರೈವರ್ಸು ಇಬ್ರು ಇನ್ನೋಸೆಂಟೆ. ವಿಡಿಯೋನಲ್ಲಿ ಅಷ್ಟು ಜನ ನಿಂತ್ಕೊಂಡು ಅಟ್ಯಾಕ್ ಮಾಡೋರಲ್ಲ, ದೊಡ್ಡದಾಗಿ ಜೈಕರ್ ಹಾಕಿಸ್ಕೊಂಡು ಮಹಾರಾಷ್ಟ್ರಗೆ, ಅವ್ರನ್ನ ಹಿಡ್ಕೊಳ್ಳಿ ಫಸ್ಟು. ಅವ್ರನ್ನ ಹಿಡ್ಕೊಂಡು ತದ್ಕಕ್ಕೆ ಹೋಗ್ಬೇಡ್ರಿ, ಅವ್ರನ್ನ ಹಿಡ್ದು ಒಳಗಡೆ ಹಾಕ್ಸೋ ಥರ ಏನಾರ ವ್ಯವಸ್ಥೆ ಮಾಡಬೇಕು. ಅದು ಒಂದು ಮಾಡೋಕ್ಕಾಗೋದು ನಮ್ಮ ಗೌರ್ಮೆಂಟು. ಇವಾಗ ಇದಕ್ಕೆಲ್ಲ ಕಾರಣ ಯಾರಂತ ನಾನು ಇನ್ನೊಂದು ಹೇಳ. ಎಲ್ಲರೂ ಏನು ಹೇಳ್ತಿದ್ರೆ, ಗೌರ್ಮೆಂಟ್ ಕಾರಣ, ಗೌರ್ಮೆಂಟ್ ಅವ್ರು ಆ್ಯಕ್ಷನ್ ತೊಗೊತಾ ಇಲ್ಲ, ಗೌರ್ಮೆಂಟ್ ಅವ್ರು ಏನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊಂಡಿದ್ದಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ ತಾನೆ ಫಸ್ಟಿಂದನೂ. ಇದಕ್ಕೆಲ್ಲ ಬ್ಲೇಮ್ ಮಾಡ್ಕೊಬೇಕಾಗಿರೋದು ಯಾರನ್ನು ಗೊತ್ತಾ? ಗೌರ್ಮೆಂಟ್ ಎಲ್ಲ ನಮ್ಮನ್ನು ಫಸ್ಟು. ಏನಕ್ಕೆ ಹೇಳಿ, ವೋಟ್ ಹಾಕ್ದವ್ರು ಯಾರಪ್ಪ? 2,000 ರೂಪಾಯಿಗೆಲ್ಲ ವೋಟ್ ಮಾರ್ಕೊಂಡವ್ರು ಯಾರು? 5 ವರ್ಷ ಭವಿಷ್ಯನ ಮಾರ್ಕೊಂಡವ್ರು ಯಾರಪ್ಪ? 2,000 ರೂಪಾಯಿ ಆಸೆಗೆ ಯಾರು ಮಾಡ್ಕೊಂಡಿದ್ದು? ನಾವೇ ತಾನೇ, ನಾವೇ ರೆಸ್ಪಾನ್ಸಿಬಲ್ ಇದೆಲ್ಲ ಆಗೋದಕ್ಕೂ ಕಾರಣ. ಯಾವುದೇ ಪಾರ್ಟಿಗೂ ನಾನು ಅಗೇನ್ಸ್ಟು ಅಲ್ಲ, ಸಪೋರ್ಟು ಅಲ್ಲ. ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕ್ಬಿಟ್ಟು ಗೆಲ್ಸೋದು ಮೊದಲನೇ ಜವಾಬ್ದಾರಿ ನಮ್ಮದು. 2,000 ರೂಪಾಯಿ ದುಡ್ಡಿಗೆ, ಒಂದು 90ಗೆ, ಒಂದು ಚಿಕನ್ ಬಿರಿಯಾನಿಗೆ, ಒಂದು ಮಟನ್ ಬಿರಿಯಾನಿಗೆ, ಒಂದು ಕುಕ್ಕರ್ಗೆ, ಒಂದು ಮಿಕ್ಸರ್ ಗ್ರೈಂಡರ್ಗೆ ವೋಟ್ಗಳು ಮಾರ್ಕೊಂಡ್ರೆ, ನಿಮ್ಮ 5 ವರ್ಷದ ಭವಿಷ್ಯ ಮಾಡ್ಕೊಂಡ್ರೆ ಏನು ಹೇಳೋಣ? ನಾವೇ ಕಾರಣ ಇಷ್ಟೆಲ್ಲ ಆಗೋದಕ್ಕೆ. ಅವ್ರು ವೋಟ್ ಹಾಕ್ಸ್ಕೊಂತಾರೆ, ಆಮೇಲೆ ಟಟ್ಟ ಬಾಯ್ ಬಾಯ್ ಗಯಾ ಗುಡ್ ಬಾಯ್ ಅಷ್ಟೇ. ಆ ಮೀಮ್ ಬರುತ್ತಲ್ಲ, ಆ ಥರ ಹೇಳ್ಕೊಂಡು ಹೋಯ್ತಾ ಇರ್ತಾರೆ ಅವರು. ಕೇರೆ ಮಾಡಲ್ಲ, ಏನಾರ ಹೊಡೆದಾಕೊಂಡು ಸಾಯ್ರಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನಾರ್ತ್ ಈಸ್ಟ್ ಅಂತ ಹೇಳಲ್ಲ ನಾನು. ನಾರ್ತ್ ಇಂಡಿಯಿಂದ ಬರೋರು ತುಂಬಾ ಹಿಂದಿ ಮಾತಾಡು, ನಾನು ಕನ್ನಡದಲ್ಲಿ ಮಾತಾಡಲ್ಲ. ಅದ್ರ ಜೊತೆಗೆ ಇವಾಗ ಮರಾಠಿ ಅವರು ಮರಾಠಿನಲ್ಲಿ ಮಾತಾಡು, ಕನ್ನಡದಲ್ಲಿ ಮಾತಾಡಬೇಡ ಅಂದ್ಕೊಂಡು ಏನು ಗುರು ಇದೆಲ್ಲ? ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ, ಒಂದು 15 ವರ್ಷ ಹಿಂದಕ್ಕೆ ಹೋಗೋಣ. ಇದಕ್ಕೆಲ್ಲ ಏನು ಕಾರಣ, ಇದ್ರ ಮೇಲ್ಗಡೆ ಒಂದು ರೂಟ್ ಕಾಸ್ ಅನಾಲಿಸಿಸ್ ಮಾಡೋಣ. ನನ್ನ ಥಾಟ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಒಂದು 15 ವರ್ಷ ಹಿಂದೆ ಹೋದರೆ ನಾವೇನೆ ನಮ್ಮ ಕರ್ನಾಟಕದಲ್ಲೇ, ಅದರಲ್ಲಂತೂ ಎಸ್ಪೆಷಲಿ ಹುಡುಗಿರು, ಇನ್ನು ಇಲ್ಲಿ ಗೋ ಟು ದಟ್ ಮಾಲ್, ಇಲ್ಲಿ ಗೋ ಟು ದಟ್ ಸೆಲೂನ್, ನನಗೆ ಅಷ್ಟರಲ್ಲಿ ಕನ್ನಡ ಅಷ್ಟು ಬರೋದಿಲ್ಲ ಅನ್ನೋ ಥರ ನಾಟಕಗಳು ಮಾಡ್ತಾಯಿದ್ದು ನಮ್ಮವ್ರೆ, ಓಕೆನಾ? ನಮ್ಮ ಜನನೇ ಕನ್ನಡ ಮಾತಾಡೋದಕ್ಕೆ ಪ್ರೌಡ್ ಫೀಲಿಂಗೇ ಇರಲಿಲ್ಲ. ಏನೋ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮಲ್ಲಿ. ಅಯ್ಯೋ, ನಾನು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಈ ಥರ ಮಾಲಲ್ಲಿ ಹೋಗಲಿ, ಇಲ್ಲಾಂದ್ರೆ ಇನ್ನೊಂದು ಕಡೆ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕಾದ್ರೆ ಏನಾರು ಅಂದ್ಕೊಂಡ್ಬಿಟ್ರೆ ನಾನು ಒಂದು ಸ್ವಲ್ಪ ಇಂಗ್ಲೀಷ್ ಬರ್ದೇ ಇರೋನು, ನಾನು ಇಲ್ಲಿಟ್ರೇಟ್ ಅಂದ್ಕೊಂಡ್ಬಿಟ್ರೆ ಅನ್ನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ನಮ್ಮಲ್ಲೇ ಇದ್ದಿದ್ದು ಫಸ್ಟು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಪ್ರಾಬ್ಲಮ್ಮು. ನಾವು ಪ್ರೌಡಾಗಿ ಎಲ್ಲ ಕಡೆ ಕನ್ನಡ ಮಾತಾಡೋಕ್ಕೆ ಹಿಂಜರಿತಾ ಇದ್ವಿ. ಒಂದು 10-15 ವರ್ಷದಿಂದನೇ ಇದು ಸ್ಟಾರ್ಟ್ ಆಗಿದೆ. ಎಲ್ಲರೂ ಒಂದ್ಸರಿ ರೀಕಾಲ್ ಮಾಡ್ಕೊಳ್ರಿ. ಈ ಒಂದು ಅಂಗಡಿಗೆ ಹೋದ್ರೆ, ಎಸ್ಪೆಷಲಿ ಮಾಲ್ಗಳಿಗೆ ಹೋದ್ರಿ, ಲಿವೈಸ್ ಶೋರೂಮ್ಗೆ ಹೋಗ್ಲಿ, ಇಲ್ಲಾಂದ್ರೆ ಇನ್ನೊಂದು ಯಾವ್ದಾರು ವ್ಯಾನ್ ಹೌಸ್ ಏನೋ, ಆರೋ, ಈ ತರ ಯಾವ್ದಾವ್ದೋ ಶೋರೂಮ್, ಬಟ್ಟೆ ಶೋರೂಮ್ಗಳೆಲ್ಲ ಹೋದಾಗ ನೀವು ಯಾವ ಭಾಷೆ ಮಾತಾಡ್ತೀರಿ ಒಂದ್ಸರಿ ಯೋಚನೆ ಮಾಡಿ. ಕ್ಯಾನ್ ಯು ಗೆಟ್ ಮಿ ದಟ್ T-shirt ಪ್ಲೀಸ್? ಮೈ ಸೈಜ್ ಇಸ್ 36, 32. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮಿ ಔಟ್ ವಿತ್ ಗೆಟಿಂಗ್ ಸಮಥಿಂಗ್ ಔಟ್ ದೇರ್ ಅಂತೆಲ್ಲ ಮಾತಾಡ್ತಾ ಇದ್ದು ಯಾರಪ್ಪ? ಕನ್ನಡದಲ್ಲಿ ಮಾತಾಡ್ತಾ ಇದ್ರ ನೀವು? ಮೆಜಾರಿಟಿ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದು, ಆಮೇಲೆ ಹಿಂದಿಲಿ ಮಾತಾಡೋದಕ್ಕೆ ಇದಕ್ಕೂ ಬೈ ಉಲ್ಲೇಖರ ಬೈ ಅಂದ್ಕೊಂಡು ನಾವೇ ಮಾಡ್ತಾ ಇದ್ದಿದ್ದು. ಕರೆಕ್ಟ್ ಅಲ್ವಾ? ನಮಗೆ ನಮ್ಮ ಭಾಷೆ ಮೇಲೆ ಮಾತಾಡೋದಕ್ಕೆ ನಮಗೆ ಪ್ರೌಡ್ ಫೀಲ್ ಇಲ್ಲ ಅಂದರೆ ಇನ್ನೇನಪ್ಪ ಹೇಳೋಕ್ಕಾಗುತ್ತೆ? ಈ ಜೆನ್ಜಿ ಕಿಡ್ಸು
ಚರ್ಚ್ ಸ್ಟ್ರೀಟ್ ಕಡೆ ಹೋಗ್ಬಿಟ್ರಪ್ಪ ಅವರೆಲ್ಲ ಫುಲ್ ಫಾರಿನ್ ಗುಡ್ದವ್ರಂಗೆ ಆಡ್ತಾರೆ. ಆ ಪಬ್ ಹತ್ರ ಹೋಗ್ಬಿಟ್ರಿ ಇಂದಿರಾನಗರ್ ಸೈಡು MG ರೋಡ್ ಸೈಡು ಅಬ್ಬಾ ಎಲ್ಲ ಫುಲ್ಲು US ಕ್ಯಾಲಿಫೋರ್ನಿಯಾ ಮೌಂಟೇನ್ ವ್ಯೂ ನ್ಯೂ ಜೆರ್ಸಿಂದಾನೇ ಬಂದಿರೋದು. ಚಾನ್ಸೇ ಇಲ್ಲ. ಅದರಲ್ಲಿ ಏನು ಹುಡುಗಿರ ಅಬ್ಬಾ ಹೌ ಮಚ್ ಯುವರ್ ಪಾರ್ಟ್ನರ್ ಶುಡ್ ಅರ್ನ್ ಅಂದರೆ 5 crores 20 lakhs per month ಅನ್ಕೊಂಡು ಏನು ಲೊಲೆ ಹಿಂಗೆ ಆಡ್ಕೊಂಡು ಕೂತಿರ್ತಾರೆ. ಇವೆಲ್ಲ ಕನ್ನಡ ಮಾತಾಡ್ತಾವ. ಇವು ಗೊತ್ತೇ ಇಲ್ಲ ಕನ್ನಡ ನನಗೆ. ಕನ್ನಡ ಅಂದ್ರೆ ಏನು? ಕನ್ನಡ ಅಲ್ವಾ ಅದು? ಕನ್ನಡ ಅಲ್ಲ ಕನ್ನಡ. ಈ ಥರ ಕುಂತವೆ ನಮ್ಮವೇ. ಇನ್ನೂ ರೂಟ್ ಆಫ್ ದ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ಇನ್ನೊಂದು ನಾನು ಒಪ್ಕೋತೀನಿ, ನಾವು ಕರ್ನಾಟಕದವ್ರು ಹೇಗೆ ಅಂದರೆ ತುಂಬ ಹಂಬಲ್ಲು. ಇವಾಗಿನ ಕರೆಂಟ್ ಸಿಚುವೇಶನ್ ಹೇಳ್ತಲ್ಲ, 10-15 ವರ್ಷದ ಮುಂಚೆ ನಾವು ಹೆಂಗಿದ್ವಿ, ತುಂಬ ಹಂಬಲ್ಲು, ತುಂಬ ವೆಲ್ಕಮಿಂಗು. ಯಾವ ಸ್ಟೇಟಿಂದ ಬಂದ್ಬಿಡ್ಲಿ ಆ ಸ್ಟೇಟಿನ ಭಾಷೆನೇ ಮಾತಾಡೋಕ್ಕೂ ಹೋಗ್ಬಿಡ್ತೀವಿ. ಅತ್ಲಾಗೆ ತಮಿಳ್ನಾಡಿಂದ ಬಂದರೆ ತಮಿಳಲ್ಲಿ ಮಾತಾಡ್ತೀವಿ. ನಾರ್ತ್ ಇಂಡಿಯಿಂದ ಬಂದ್ಬಿಟ್ರಂತೂ ಅಲ್ಲಲ್ಲೇ ರಂಗೋಲಿ ಬಿಡೋ ಆಂಟಿನೂ ಬೆಳಗ್ಗೆ ಹೊತ್ತು ಯಾರು ನೇಬರ್ ಇದ್ಬಿಟ್ರೆ ಹಿಂದಿ ಮಾತಾಡೋರು. मेरे को छोटा हिंदी आता, मैं सीख रहा. आपका खाना हुआ? घर में क्या बनाया? टमाटर केचप. ಈ ಥರ ಆಂಟಿಗಳು ಹಿಂದಿ ಮಾತಾಡೋದು. ಈ ಥರ 10-15 ವರ್ಷದ ಹಿಂಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಪಾಪ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಅವ್ರ ಭಾಷೆಯಲ್ಲೇ ಮಾತಾಡ್ಬಿಡೋಣ. ಪಾಪ ಅವ್ರಿಗೋಸ್ಕರ ಒಂದು ಸ್ವಲ್ಪ ಹಿಂಗೆ ಹಿಂದಿ ಕಲ್ತ್ಕೊಂಡ್ಬಿಟ್ಟು ಹಿಂದಿಲೇ ಹೊಡೆದ್ಬಿಡೋಣ ಒಂದೆರಡು ಡೈಲಾಗು. ಈ ಥರ ಎಲ್ಲ ಮಾಡಿನೇನೆ ನಾವು ಬಿಟ್ಕೊಂಡು 10-15 ವರ್ಷದಿಂದ ಇವಾಗ ಕುತ್ತಿಗೆಗೆ ಬಂದೈತೆ. ನಮ್ಮ ಕಲ್ಚರು ನಮ್ಮ ಡೈವರ್ಸಿಟಿ ಮೇಲ್ಗಡೆನೇ ಬಂದೈತೆ ಕುತ್ತು. ಅವರು ನಾರ್ತ್ ಈಸ್ಟಿಂದ ಬಂದ್ಬಿಟ್ಟು ಅವ್ರ ಕಲ್ಚರ್ನ ಇಲ್ಲಿ ನಮ್ಮ ಮೇಲ್ಗಡೆ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವೆಲ್ಲನಪ್ಪ ಅಷ್ಟೊಂದೆಲ್ಲನೂ ಲೀನಿಯನ್ಸ್ ಕೊಟ್ಟಿದ್ದು. ಇವಾಗ ನಮಗೆ ಎಣ್ಣೆ ಕಿತ್ಕೊಂತೈತೆ. ಅಯ್ಯೋ ನಮ್ದೆಲ್ಲ ಹೋಗ್ಬಿಡ್ತೋ ನಮ್ಮ ಕಲ್ಚರು, ನಮ್ಮ ಭಾಷೆನೇ ಮುಚ್ಚಾಕ್ಬಿಡ್ತಾರೋ, ಎಲ್ಲ ಕಡೆ ಹಿಂದಿ ಬೋರ್ಡ್ ಬರ್ತೈತೆ. ಅಯ್ಯೋ ಕುತ್ತಿಗೆಗೆ ಬಂದ್ಮೇಲೆ ನಾವೆಲ್ಲ ತಕ ಅಂತ ಇದೀವಿ. ಇದನ್ನ ಮುಂಚೆಯಿಂದನೇ ಸರಿ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿಗೆ ನಾವು ಬರ್ತಿರ್ಲಿಲ್ಲ. ನೋಡಿ ನಮ್ಮ ನೇಬರಿಂಗ್ ಸೌತ್ ಇಂಡಿಯನ್ ಸ್ಟೇಟ್ಸ್ ನೋಡಿ ಕಲಿಬೇಕು. ನೀವು ತಮಿಳ್ನಾಡಿಗೆ ಹೋಗಿ ಹಿಂದಿಲಿ ಮಾತಾಡಿ ಉಣ್ಣುಮೆ ತೆರಿಯಾದಪ್ಪ ಅಂತಾರೆ. ತಮಿಳ್ನೇ ಪೇಸ್ತಪ್ಪ ನನಗೆ ಉಣ್ಣುಮೆ ತೆರಿಯಾದು. ಇಂಗ್ಲೀಷಲ್ಲಿ ಮಾತಾಡಿದ್ರು ಏನಪ್ಪ ಇಂಗ್ಲೀಷ್ ನನಗೆ ತೆರಿಯಾದಪ್ಪ, ಐ ಡೋಂಟ್ ನೋ ಬಾ, ಟಾಕ್ ಓನ್ಲಿ ತಮಿಳ್ ಪಾ ಅಂತಾರೆ. ಅವರಿಂದ ನಾವು ಕಲಿಬೇಕು ಗುರು. ಅದನ್ನು ಅವ್ರು ಅವಾಗಿಂದ ಅಳವಡಿಸ್ಕೊಂಡಿದ್ದಾರೆ. ಅವ್ರ ಕಲ್ಚರ್ ಅಂದರೆ ಅಷ್ಟು ಇಷ್ಟ ಅವ್ರಿಗೆ. ಪ್ರೌಡ್ ಫೀಲು. ತಮಿಳ್ ಮಾತಾಡಿದ್ರೆ ಪ್ರೌಡ್ ಫೀಲು. ತಮಿಳವ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತಾರೆ. ಕಂಟೆಂಟ್ ಕ್ರಿಯೇಷನ್ ಅಂತ ನೋಡಿ, ಇನ್ನು ಹೀರೋಸ್ ಅಂತ ನೋಡಿ, ಎಷ್ಟು ಜನ ಹೀರೋಸ್ ಇದ್ದಾರೆ ತಮಿಳ್ನಾಡಲ್ಲಿ, ಎಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ. ಏನಕ್ಕೆ ಹೇಳಿ, ನಮ್ಮವ್ರು ಮುಂದೆ ಬರಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಎಷ್ಟು ಜನ ಫಿಲಮ್ ಹೀರೋಸ್ ಇದ್ದಾರೆ ಹೇಳ್ರಿ, ಲಿಸ್ಟ್ ಹಾಕ್ರಿ. ತಮಿಳವ್ರಿಗೆ ನಮ್ಮವ್ರಿಗೆ ಎಷ್ಟು ಕಮ್ಮಿ ಜನ ಇದ್ದಾರೆ. ತುಂಬಾ ಮೇನ್ ಸ್ಟ್ರೀಮ್ ಹೀರೋಸು, ಪಾಪ್ಯುಲರ್ ಹೀರೋನು ತುಂಬಾ ಬೆರಳಿನಿಕೆ. ತಮಿಳಲ್ಲಿ ನೋಡಿ ಎಷ್ಟು ಜನ ಪಾಪ್ಯುಲರ್ ಹೀರೋಸ್ ಇದ್ದಾರೆ. ಎಷ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಅವ್ರು ಯೂಟ್ಯೂಬೇ ನೋಡಿ ಎಷ್ಟು ಪಾಪ್ಯುಲರ್ ಯೂಟ್ಯೂಬರ್ಸ್ ಇದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಅವನು ಬೆಳೆದ್ರೆ ನನಗೆ ಸಿಗ್ತತೆ, ಅವನಿಗೆ ಸಪೋರ್ಟ್ ಮಾಡಿದ್ರೆ ನನಗೆ ಸಿಗ್ತತೆ. ಅದಕ್ಕೆ ಈ ಥರ ಯೂನಿಟಿ ಅನ್ನೋದು ನಮ್ಮಲ್ಲಿ ತುಂಬ ಕಮ್ಮಿ ಇದೆ. ನಮ್ಮವ್ರು ಮುಂದೆ ಬರ್ತಾ ಇದ್ದಾರೆ ಅಂದರೆ ಸಪೋರ್ಟ್ ಮಾಡೋದು ಬರೋರು ಜನನು ತುಂಬ ಕಮ್ಮಿನೇನೆ. ಅವ್ನು ಮಾಡ್ಕೊಂಡ ಜಗಳ ಆಡ್ತಾವ್ರ, ಏನಾರ ಕಾಂಟ್ರವರ್ಸಿ ಆಯ್ತಾ ಕ್ಲಿಕ್ ಮಾಡಿ ನೋಡೋಣ. ನಾನು ಸಪೋರ್ಟ್ ಮಾಡ್ತಾ ಇರೋರು ನಾನು ಹೇಳ್ತಾರೆ, ಸಪೋರ್ಟ್ ಮಾಡೋರು ಇದ್ದಾರೆ. ಆದರೆ ಸಪೋರ್ಟ್ ಮಾಡೋ ನಂಬರ್ಸ್ ತುಂಬ ಕಮ್ಮಿ ಅಷ್ಟೇ ನಾನು ಹೇಳ್ತಾ ಇರೋದು. ಆಮೇಲೆ ನನ್ನ ಮೇಲೆ ಬೀಳ್ಬೇಡ್ರಪ್ಪ ಎತ್ತಲೇ ಅಂದ್ಬಿಟ್ಟು ನನ್ನನ್ನು ಬಾಯ್ ಕಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ. ಆಮೇಲೆ ಇದಿರೋ ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ. ಇವಾಗ ಬ್ಯಾಕ್ ಟು ಹಿಂದಿ ಟಾಪಿಕ್ಕು. ನಾನು ಒಂದ್ಸರಿ ಕಂಪ್ಲೀಟ್ ನಾರ್ತ್ ಇಂಡಿಯಾ ಟ್ರಿಪ್ನ 2 ವೀಲ್ಸಲ್ಲಿ ಮಾಡ್ಕೊಂಬಂದೆ. ಎಲ್ಲ ಸ್ಟೇಟ್ಗಳಲ್ಲೂ ಸುತ್ಕೊಂಬಂದೆ. ಅದು ಆಲ್ಮೋಸ್ಟ್ ಒಂದು 15 ದಿವಸ ಮೇಲೆ ಆಗಿದೆ ಅಂದ್ಕೊಳ್ರಿ. ನನಗೆ ಹಿಂದಿ ಬರುತ್ತೆ, ಓಕೆನಾ. ನಾನು ಹಿಂದಿ ಕಲ್ತಿದ್ದೀನಿ. ನಾನು ಹಿಂದಿ ಕಲ್ತಿರೋದು ಮೇನ್ ಕಾರಣ ನಾನು ನಾರ್ತ್ ಇಂಡಿಯಾಗೆಲ್ಲ ಹೋದಾಗ ಸರ್ವೆ ಆಗೋದಕ್ಕೆ, ಮಾತಾಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ, ಅದಕ್ಕೋಸ್ಕರ ಹಿಂದಿ ಕಲ್ತ್ಕೊಂಡಿದ್ದೀನಿ. ನಾನು ಒಂದು 15-20 ದಿವಸ ಆಗೋಯ್ತು ಟ್ರಿಪ್ ಹೋಗಿದ್ದೀನಿ, ಸುತ್ತಲೇ ಇದ್ದೀನಿ, ಹಿಂದಿ ಮಾತಾಡ್ತಾ ಇದ್ದೀನಿ. ಎಲ್ಲ ಕಡೆ ನಾರ್ತ್ ಇಂಡಿಯನ್ ಫುಡ್ ತಿಂದು ನನಗೆ ಒಂಥರ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಗುರು. ಯಾವಾಗ ಗುರು ನಮ್ಮ ಸೌತ್ ಇಂಡಿಯನ್ ಫುಡ್ ತಿನ್ನೋಣ ಅಂದ್ಬಿಟ್ಟು ಒಂದು 15-20 ದಿವಸ ಆದಮೇಲೆ ಸೋಲಾಪುರ ಕಡೆಯಿಂದ ಕ್ರಾಸ್ ಮಾಡಿಕೊಂಡು ನಮ್ಮ ಕರ್ನಾಟಕ ಕಡೆ ಬಂದಪ್ಪ. ಮಧ್ಯಾಹ್ನ ಊಟಕ್ಕೆ ಅಂತ ಒಂದು ಹೋಟ್ಲಿಗೆ ಹೋಗ್ತೀನಿ. ಅಲ್ಲಿ ಕೂಡ ಹಿಂದಿಲಿ ಮಾತಾಡ್ತಾವ್ರೆ. ನಾನು ಏನು ಗುರು ಇದು, ನಾನು ಇಷ್ಟೆಲ್ಲ ನಾರ್ತ್ ಇಂಡಿಯಾ ಸುತ್ಕೊಂಡು ಬಂದಿದ್ದೀನಿ, ಇವಾಗ ಅಲ್ಗೂ ಇಲ್ಗೂ ಏನು ಡಿಫ್ರೆನ್ಸ್ ಇಲ್ದಂಗೆ ಆಗ್ಬಿಟ್ಟೈತಲ್ಲ. ನಾನು ಕನ್ನಡದಲ್ಲಿ ಕೇಳಿದ್ರೆ ಊಟ ನೈ ಬೈ ಅಪ್ಕೋ ಕ್ಯಾ ಚಾಹಿಯೆ ಮೇರೆ ಕೋ ಕನ್ನಡ ನೈ ಆತ ಅಂತ ಅವನು. ಅವಾಗ ನನಗೆ ಫ್ಲ್ಯಾಶ್ ಆಯಿತು, ಗುರು ನಾರ್ತ್ ಇಂಡಿಯಾಗೂ ನಮ್ಮ ಕರ್ನಾಟಕ ಸ್ಟೇಟ್ಗೂ ಏನು ಗುರು ಡಿಫ್ರೆನ್ಸ್ ಇಲ್ದಂಗೆ ಆಗ್ತಾಯಿತ್ತಲ್ಲ ಅಂತ. ನನಗೆ ಅವಾಗ ಒಂದು ಸ್ವಲ್ಪ ಎಚ್ಚೆತ್ಕೊಂಡೆ. ಅದಾಯ್ತಾ, ಊಟ ಮಾಡ್ಕೊಂಡು ನೆಕ್ಸ್ಟು ಹಂಗೆ ರೈಡ್ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದೆ. ನೈಟ್ ಆಯಿತು, ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸ್ದೆ. ಹೋಗಿ ಕೇಳ್ತಾ ಇದ್ದೀನಿ ಸೌತ್ ಇಂಡಿಯನ್ ಫುಡ್ ಕೊಡಪ್ಪ ಅಂತ. ಆಲ್ಮೋಸ್ಟ್ ಅರೌಂಡ್ 9:45 ಆಗಿರ್ಬೋದು ಟೈಮು ನೈಟು. ಅವನು ಬಂದು ನನಗೆ ಹಿಂದಿಲಿ ಹೇಳ್ತಾವನೆ, ಸೌತ್ ಇಂಡಿಯಾ ನಹಿ ಹೇ ಸರ್, ಸಿರ್ಫ್ ನಾರ್ತ್ ಇಂಡಿಯಾ ಫುಡ್ ಅಭಿ ಸೌತ್ ಇಂಡಿಯಾ ಖತಮ್ ಹೋಗಯ. ಅಲ್ಲ ಗುರು, ನಾನು ಅಲ್ಲಿಂದ ಸೌತ್ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿನಲ್ಲೇ ಸಿಗ್ತಲ್ವಲ್ಲ ಗುರು ನನಗೆ ನೈಟ್ ಆದ್ಮೇಲೆ ಕರೆಕ್ಟ್ ಆಗಿರೋ ಸೌತ್ ಇಂಡಿಯನ್ ಫುಡ್. 4-5 ರೆಸ್ಟೋರೆಂಟ್ಗೆ ಹೋದ್ರೆ ಎಲ್ಲವೂ ನಾರ್ತ್ ಇಂಡಿಯಾ. ಫ್ರಸ್ಟ್ರೇಟ್ ಆಗ್ಬಿಟ್ಟೆ ನಾನು. ಏನು ಗುರು ನಮ್ಗೆ ಬಂದಿರೋದು ರೋಗ, ನಮ್ಮ ರೆಸ್ಟೋರೆಂಟ್ವ್ರಿಗೂ ಏನು ಗುರು ನಮ್ಮ ಟೇಸ್ಟ್, ಏನು ಗುರು ಇದು ನಮ್ದು ಸೌತ್ ಇಂಡಿಯನ್ ಕಲ್ಚರ್. ನಮ್ಮ ಮುದ್ದೆ, ಅನ್ನ, ಸಾರು, ಸೊಪ್ಪು ಸಾರು ಅದೆಲ್ಲ ಎಲ್ಲಿ ಅದು ತಿನ್ನೋಣ ಅಂದ್ರೆ ನಾರ್ತ್ ಇಂಡಿಯನ್ ಫುಡ್ ಕೊಡ್ತಾರಲ್ಲ ಗುರು. ರೊಟ್ಟಿ ಕರ್ರಿ ತಿನ್ನೋಣ, ಅದ್ರ ಬಗ್ಗೆ ನನಗೆ ಡಿಸ್ರೆಸ್ಪೆಕ್ಟ್ ಇಲ್ಲ. ನಾವು ಯಾಕೆ ಗುರು ಈ ಥರ ಚೇಂಜ್ ಆಗ್ತಾ ಇದೀವಿ? ಸೌತ್ ಇಂಡಿಯನ್ ಫುಡ್ ಇಡ್ರ ರೊಟ್ಟಿ ಕರ್ರಿನೇ ಇಡ್ತಿರಲ್ಲ ಯಾವಾಗ ನೋಡಿದ್ರು ಕುಲ್ಚಾ ಪಲ್ಚಾ ಅನ್ಕೊಂಡು. ನೈಟ್ ಆದ್ರೆ ಸೌತ್ ಇಂಡಿಯನ್ ಫುಡ್ ಮುದ್ದೆ, ಅನ್ನ, ಸಾಂಬಾರ್ ಇಡ್ರಿ. ನಾನು ಫ್ರಸ್ಟ್ರೇಟ್ ಆಗ್ಬಿಟ್ಟೆ. ಏನು ಗುರು ಮುದ್ದೆ ಕೊಡಯ್ಯ ನನಗೆ, ಮುದ್ದೆ ಮೇಲೆ ತುಪ್ಪ ಹಾಕೊಂಡು ಸೊಪ್ಪು ಸಾರು ಹಾಕೊಂಡು ತಿನ್ಬೇಕು ನಾನು. ಇಲ್ಲ
ಕುಲ್ಚಾ ಕೊಡ್ತೀನಿ, ರೋಟಿ ಕೊಡ್ತೀನಿ, ದಾಲ್ ತಡ್ಕ ಹಾಕ್ಕೊಡ್ತೀನಿ, ಪನ್ನೀರ್ ತಡ್ಕ ಕೊಡ್ತೀನಿ. ಮುದ್ದೆ ಕೊಡಯ್ಯ ಇಲ್ಲ. ಅಂದರೆ ಯಾವ ಲೆವೆಲ್ಗೆ ನಾವು ಟ್ರಾನ್ಸಿಷನ್ ಆಗಿಬಿಟ್ಟಿದ್ದೀವಿ ಅಂದರೆ ಮೆಂಟಲಿ ಮತ್ತು ಫುಡ್ ವೈಸು ಕಲ್ಚರಲಿ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊತಾ ಇದೀವಿ ನಾವು. ನಾನು ನಾರ್ತ್ ಇಂಡಿಯಾ ಫುಡ್ ಅಗೇನ್ಸ್ಟ್ ಅಲ್ಲ, ನಾನು ನಮ್ಮ ಕಲ್ಚರು ನಮ್ಮ ಫುಡ್ಡು ಅದನ್ನೇ ನಾವು ಲೀಸ್ಟ್ ಪ್ರಯಾರಿಟಿ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ. ಆಮೇಲೆ ರೆಸ್ಟೋರೆಂಟ್ ಎಲ್ಲ ಬರೀ ಹಿಂದಿ ಮಾತಾಡ್ತಾವ್ರೆ. ನನಗೆ ತಲೆ ಕೆಟ್ಟೋಯ್ತು ಗುರು, ನಾವು ಸಿಕ್ಕಾಪಟ್ಟೆ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ತುಂಬ ಲೀನಿಯನ್ಸ್ ಕೊಟ್ಕೊಂಡ್ಬಿಟ್ಟಿದ್ದೀವಿ ನಮಗೆ ನಾವೇ. ಎಲ್ಲರಿಗೂ ಬಂದು ನಿಂತಿದೆ ಅಂದರೆ ನಾವು ನಮ್ಮ ನೆಲದಲ್ಲೇನೆ ಬರೀ ಹಿಂದಿಲಿ ಮಾತಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ನಾನು ಹಿಂದಿ ಅಗೇನ್ಸ್ಟು ಅಲ್ಲ, ನಾನು ಹೇಳ್ತಾ ಇರೋದು ನಮ್ಮ ಕಲ್ಚರು, ನಮ್ಮ ಲ್ಯಾಂಗ್ವೇಜು, ನಮ್ಮ ಸೌತ್ ಇಂಡಿಯನ್ ಫುಡ್ಡು ಇದನ್ನೆಲ್ಲ ನಾವು ಉಳಿಸ್ಕೋಬೇಕು. ತುಂಬ ಪ್ರೌಡ್ ಫೀಲಲ್ಲಿ ಇರಬೇಕು ಎನಿ ಟೈಮು, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಅದರ್ ಕಲ್ಚರ್ಸ್, ಅದರ್ ಫುಡ್ಸು. ಆದರೆ ನಮ್ಮ ಫುಡ್ಡು ನಮಗೆ ಪ್ರೌಡ್ ಫೀಲಿಂಗಲ್ಲಿದ್ದರೆ ಬೇರೆಯವರು ಯಾರು ಬಂದು ನಮ್ಮ ಮೇಲೆ ಹೇರೋಕ್ಕಾಗಲ್ಲ. ಅವ್ರ ಫುಡ್ಡು ಅವ್ರ ಕಲ್ಚರ್ನ ನಮ್ಮ ಮೇಲೆ ಡಾಮಿನೇಟ್ ಮಾಡೋಕ್ಕಾಗಲ್ಲ. ಓಕೆನಾ? ನಾನು ಯಾರು ಅಗೇನ್ಸ್ಟು ಅಲ್ಲ. ಇವಾಗ ನನ್ನ ಪ್ರಕಾರ ನಾವೇನೇನು ಮಿಸ್ಟೇಕ್ಸ್ ಮಾಡಿದ್ದೀವಿ ನಾನು ಅದನ್ನು ನನ್ನ ಥಾಟ್ಸ್ನ ಶೇರ್ ಮಾಡಿದೆ. ಇವಾಗ ಇದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಬಂದ್ಬಿಟ್ಟು ಇವಾಗ ನಾರ್ತ್ ಈಸ್ಟ್ ಬಂದು ಮಾತಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಾವು ಅವ್ರಿಗೆ ಕನ್ನಡ ಕಲಿ ಅಂತ ಹೇಳ್ಬೇಡ್ರಿ. ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ, ಕನ್ನಡ ಕಲಿ ಗುರು. ಯಾಕೆ ಕನ್ನಡ ಮಾತಾಡಲ್ಲ? ಕನ್ನಡ ಹೇಳಲೇಬೇಡ್ರಿ. ಆವಾಗಲೇ ತಾನೇ ಅವ್ರು ಬಂದು ಹೇಳೋದು ಅವ್ರು ನಮ್ಮ ಮೇಲೆ ಕನ್ನಡ ಕಲಿ ಅಂತ ಎನ್ಫೋರ್ಸ್ ಮಾಡ್ತಾವ್ರೆ, ನಾನು ಯಾಕೆ ಕಲೀಲಿ? ಅವ್ರಿಗೆ ಅದು ಆಪ್ಷನ್ನೇ ಕೊಡಬೇಡಿ. ಇವಾಗ ಸಿಂಪಲ್ಲಾಗಿ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರು ಯಾವಾಗ ನೋಡಿದ್ರು ನಾರ್ತ್ ಈಸ್ಟ್ ಅವ್ರು ಕಂಪ್ಲೇಂಟ್ ಮಾಡೋದು ನನಗೆ ಕನ್ನಡ ಕಲಿ ಅಂತಾರೆ. ಅವ್ರು ಯಾರು ಹೇಳೋಕ್ಕೆ ಅಂತಾರೆ? ಅಲ್ಲ ಗುರು, ಅವ್ರಿಗೆ ನನ್ನ ಕಡೆಯಿಂದ ಒಂದು ಪ್ರಶ್ನೆ. ಕನ್ನಡ ಕಲಿ ಅಂತ ಹೇಳೋದಕ್ಕಿಂತ ಮುಂಚೆ ನೀನು ಕಮ್ಯುನಿಕೇಟ್ ಮಾಡೋ ಭಾಷೆ ಏನಪ್ಪ? ನೀನು ಬಂದ್ಬಿಟ್ಟು ಲೋಕಲ್ಸ್ ಹತ್ರ ನೀನೇನು ಹೇಳ್ತೀಯ? ಫಸ್ಟು ನೀನು ಯಾವ ಭಾಷೆ ಕಮ್ಯುನಿಕೇಟ್ ಮಾಡ್ತೀಯಾ? ಹಿಂದಿಲಿ ತಾನೇ ಮಾತಾಡ್ತೀಯಾ? ಅವಾಗ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನೋ ಲೋಕಲ್ಸಿಂದ ವಾಪಸ್ ಅವರು ಹಿಂದಿಲಿ ಕಮ್ಯುನಿಕೇಟ್ ಮಾಡಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಲ್ವೇನಪ್ಪ? ಫಸ್ಟು ಲೋಕಲ್ಸ್ ಹೆಂಗಯ್ಯ ನಿನ್ನ ಲ್ಯಾಂಗ್ವೇಜ್ ಕಲ್ತಿರ್ತಾರೆ. ಇವಾಗ ಮಿಡ್ ಏಜಲ್ಲಿರೋ ವಯಸ್ಸಾದವರು ಅವರೆಲ್ಲ PUC ಮಾಡಿರ್ತಾರೆ, ಅವರೆಲ್ಲ ಎಜುಕೇಷನ್ ಮಾಡಿರಲ್ಲ, ಅವರೆಲ್ಲ ಹುಟ್ಟು ಬೆಳೆದಿರೋದೆಲ್ಲನೂ ಲೋಕಲ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲೇ. ಅದ್ರ ಜೊತೆಗೆ ಅವರಿರೋ ನೇಬರ್ಸಿಂದ ಹಿಡಿದು ಎಲ್ಲನೂ ಫಸ್ಟಿಂದನೂ ಸೌತ್ ಇಂಡಿಯನ್ಸೇ. ಇವಾಗ ನೀನು IT ಎಲ್ಲ ಬಂತು ಬೂಮ್ ಆಯಿತು ಅಂದ್ಬಿಟ್ಟು ನೀನು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡು ನಿನ್ನ ಭಾಷೆ ಇಂಡಿಯಲ್ಲಿ ಎಲ್ಲರೂ ಮಾತಾಡ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಒಂದು ಎಂಟೈಟಲ್ಮೆಂಟ್ ಫೀಲಿಂಗಲ್ಲಿ ಬಂದು ನಮ್ಮ ಲೋಕಲ್ಸ್ ಹತ್ರ ನೀನು ಹಿಂದಿಲಿ ಮಾತಾಡ್ಬಿಟ್ಟು ವಾಪಸ್ ಅವರು ಹಿಂದಿಲೇ ರೆಸ್ಪಾನ್ಸ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ ಯಾರು? ಅಂದರೆ ಹಿಂದಿನ ಇಂಪೋಸ್ ಮಾಡ್ತಾರೋರು ಯಾರು? ಹಿಂದಿನ ಕಲಿ ಅಂತ ಹೇಳ್ತಾವ್ರು ಯಾರು? ನೀವು. ಅದು ರೆಸ್ಪಾನ್ಸ್ ಆಗಿ ನಮ್ಮವ್ರು ಲೋಕಲ್ಸ್ ಹೇಳೋದು ನಮಗೆ ಹಿಂದಿ ಗೊತ್ತಿಲ್ಲ, ನೀನು ಮತ್ತೆ ಹಿಂದಿಲೇ ಕಮ್ಯುನಿಕೇಟ್ ಯಾಕೆ ಮಾಡ್ತೀಯಾ? ಹಿಂದಿ ಗೊತ್ತಿಲ್ಲ ಅಂದಮೇಲೆ ಅವ್ರು ಅವಾಗ ಏನು ಹೇಳ್ತಾರೆ? ಅವ್ರಿಗೆ ಯಾವ ಭಾಷೆ ಗೊತ್ತು ಅದನ್ನು ಹೇಳ್ತಾರೆ, ಕನ್ನಡ ಗೊತ್ತು ಅಂತಾರೆ. ನೀನು ಅವಾಗ ಏನು ಮಾಡ್ತೀಯಾ? ಈಗೋ ಮೇಲೆ ಬಂದುಬಿಡುತ್ತೆ, ನಾನೇ ಕನ್ನಡ ಮಾತಾಡಲಿ, ನಿನ್ಗೆ ಯಾವನು ಹೇಳ್ದು ಒಂದು ಕನ್ನಡ ಮಾತಾಡು ಅಂತ. ನಮಗೆ ಗೊತ್ತಿರೋ ಭಾಷೆ ನಾವು ಹೇಳ್ತಾ ಇದ್ದೀವಿ. ನೀನು ಕಲಿಯಂಗಿದ್ರೆ ಕಲಿ, ಇಲ್ಲ ಅಂದರೆ ಗಂಟು ಮುಟ್ಟೆ ಕಟ್ಕೊಂಡು ಮನೆ ಕಡೆ ಹೋಗು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಹಿಂದಿ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಹಿಂದಿ ಬಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟೇ. ನಮಗೆ ಹಿಂದಿ ಗೊತ್ತಿದ್ರೆ ಅದು ಸೆಕೆಂಡ್ರಿ. ನಾವು ಕಲ್ತ್ಕೊಂಡಿದ್ದೀವಿ ಏನಕ್ಕೆ? ನಾನೇ ಕಲ್ತ್ಕೊಂಡಿದ್ದೀನಿ ಹಿಂದಿ ಏನಕ್ಕೆ? ನಾರ್ತ್ ಇಂಡಿಯಲ್ಲಿ ಹೋದಾಗ ನಾನು ಸರ್ವೈವ್ ಆಗೋಕ್ಕೆ, ನಾನು ಕಮ್ಯುನಿಕೇಟ್ ಮಾಡೋಕ್ಕೆ, ಅದು ನಾನು ಮಾಡಿರೋ ಚಾಯ್ಸು. ಓಕೆನಾ? ಅದೇ ಥರ ಇವರು ಮಾಡ್ಬೋದು. ಹಂಗಂದ್ಬಿಟ್ಟು ಮಾಡಿ ಕಂಪಲ್ಸರಿಯಾಗಿ ನಾನು ಹೇಳ್ತಾ ಇಲ್ಲ. ನಾವು ಮಾಡಬೇಕಾಗಿರೋದು ಇಷ್ಟೇ. ಕನ್ನಡದವರು ಅವ್ರು ಯಾವುದೇ ಭಾಷೆಯಲ್ಲಿ ಮಾತಾಡಲಿ, ಹಿಂದಿಲೇ ಮಾತಾಡಲಿ, ಮರಾಠಿನಲ್ಲರ ಮಾತಾಡಲಿ, ನೀವು ಮಾತಾಡಬೇಕಾಗಿರೋದು ಒಂದೇ ಭಾಷೆ ಕನ್ನಡ. ಕನ್ನಡದಲ್ಲೇ ಮಾತಾಡ್ರಿ. ಅವರು ಆ ಕಡೆಯಿಂದ ಅಟೆಂಪ್ಟ್ ಹಾಕಬೇಕು ಕನ್ನಡದಲ್ಲಿ ಮಾತಾಡೋದಕ್ಕೆ. ಒಂದು ಸ್ವಲ್ಪ ಆದರೂ ಅವ್ರ ಕಡೆಯಿಂದ ಪ್ರಯತ್ನ ಪಾಸಿಟಿವ್ ಆಗೋರು ಏನಾದರೂ ಒಂದು ಕಲಿಯೋದಕ್ಕೆ ಒಂದು ಅಟೆಂಪ್ಟ್ ಹಾಕಬೇಕು, ಒಂದು ಸ್ವಲ್ಪ ವರ್ಡ್ಸ್ ಆದ್ರೂ. ಅವಾಗ ನೋಡ್ರಪ್ಪ ಸ್ವಲ್ಪ ಲೀನಿಯೆಂಟಾಗಿ ಇಂಗ್ಲೀಷಲ್ಲಿ ಮಾತಾಡ್ರಿ. ಏನಕ್ಕಂದ್ರೆ ಅವರು ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ಕಲೀಲಿ. ನೋಡಿ, ನಾನು ಹೇಳೋದು ಇಷ್ಟೇ. ಇವಾಗ ಸುಮ್ಮನೆ ಒಂದು ಟ್ರಾವೆಲ್ ಮೇಲೆ ಬಂದಿರ್ತಾರೆ ಅಂದ್ಕೊಳ್ಳಿ, ಯಾರೋ ಇಲ್ಲಿಂದನೋ ಒಂದು ಟ್ರಾವೆಲ್ ಮಾಡ್ಕೊಂಡು ಒಂದು ಲಾಂಗ್ ಟ್ರಿಪ್ ಮಾಡ್ಕೊಂಡು ವಾಪಸ್ಸು ನಾರ್ತ್ ಇಂಡಿಯಾಗೆ ಹೋಗೋರಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು. ಏನಕ್ಕಂದರೆ ಅವ್ರು ಬಂದು ಹಿಂಗೆ ಹೊರಟೋಗ್ಬಿಡ್ತಾರೆ. ಯಾರು ಇಲ್ಲೇ ಇರ್ತಾರೆ 1 ವರ್ಷ 2 ವರ್ಷ 5 ವರ್ಷ 10 ವರ್ಷ 15 ವರ್ಷದಿಂದನೂ ಅವ್ರು ಕನ್ನಡ ಕಲ್ತಿಲ್ದಿರೋರು ಎಷ್ಟೋ ಜನ ಅವರೇ. ನಾನೇ ಕಲೀಲಿ ಎತ್ತಲ್ಲೈ ಅನ್ನೋ ಥರ. ನೀವೇನು ಮಾಡಬೇಕು ಅಂತ ಅಂಥವ್ರಿಗೆ ಇಂಗ್ಲೀಷಲ್ಲೂ ಮಾತಾಡಬಾರ್ದು, ಹಿಂದಿನಲ್ಲೂ ಮಾತಾಡಬಾರ್ದು, ಕನ್ನಡದಲ್ಲೇ ಮಾತಾಡಬೇಕು. ಇವಾಗ ನಾವು ನಿಮ್ಮೂರಿಗೆ ಬಂದರೆ ನಾವು ಅದುಮ್ಕೊಂಡು ಅದಕ್ಕೆ ಅಡ್ಯಾಪ್ಟ್ ಆಗ್ತೀವಿ. ಓಕೆನಾ? ನಿಮ್ಮ ಭಾಷೆ ಕಲಿಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾವು ಅಲ್ಲೇನಾದ್ರು ಸೆಟ್ಲ್ ಆದರೆ. ನನಗೆ ಗುರು ಹಿಂದಿ ಬರುತ್ತೆ ಫ್ಲೂಯೆಂಟಾಗಿ, ಇಂಗ್ಲೀಷ್ ಬರುತ್ತೆ ಫ್ಲೂಯೆಂಟಾಗಿ, ತಮಿಳ್ ಬರುತ್ತೆ ಫ್ಲೂಯೆಂಟಾಗಿ. ಅಲ್ಲ ಅಂದ್ರೂ ಒಂದು ಲೆವೆಲಿಗೆ ತಮಿಳ್ ಮಾತಾಡ್ತೀನಿ, ತೆಲುಗು ನೀಟಾಗಿ ಅರ್ಥ ಆಗುತ್ತೆ ನನಗೆ. ಹೆಂಗೆ ಕಲ್ತ್ಕೊಂಡೆ ನಾನು ಇದೆಲ್ಲ? ನೀನು ಬಂದು ಸೆಟ್ಲ್ ಆಗ್ತಿದ್ಯಾ, ಇಲ್ಲಿ ಅನ್ನ ತಿಂತಿದ್ಯಾ, ಇಲ್ಲಿ ಗಾಡಿ ಕುಡಿತಾ ಇದೆಯಾ, ಇಲ್ಲಿ ಸ್ಯಾಲ್ರಿ ಡ್ರಾ ಮಾಡ್ತಾ ಇದೆಯಾ, ಇಲ್ಲಿರೋ ಎಲ್ಲ ಫೆಸಿಲಿಟೀಸ್ನ ಯೂಸ್ ಮಾಡ್ತಾ ಇದೆಯಾ ಅಂದರೆ ಇನ್ನೂ ಒಳ್ಳೇದಕ್ಕೆ ಕಲ್ತ್ರೆ ಒಳ್ಳೇದು. ನಾವೇ ನಿನಗೆ ಮ್ಯಾಂಡೇಟ್ರಿ ಕಲಿ ಅಂತ ಹೇಳ್ತಾ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಅವರು ಟ್ರಾವೆಲ್ ಮೇಲೆ ಬಂದಿರ್ತಾರೆ, ಅರ್ಜೆಂಟಲ್ಲಿರ್ತಾರೆ, ಸ್ವಲ್ಪ ಕಷ್ಟದಲ್ಲಿರ್ತಾರೆ, ಅವರಿಗೆ ಎಲ್ಲ ಥರ ಹೆಲ್ಪ್ ಮಾಡೋಣ. ಇಲ್ಲೇ ಇದ್ಕೊಂಡು ತುಂಬಾ ಸೊಕ್ಕಲ್ಲಿ ಮಾತಾಡ್ತಾರೆ ಗೊತ್ತಾ? ನಾನು ಯಾಕೆ ಮಾತಾಡಲಿ?
ಅನ್ನೋ ಥರ ಅವ್ರು ಕನ್ನಡದಲ್ಲೇ ರೆಸ್ಪಾನ್ಸ್ ಕೊಡಿ. ಇವಾಗ ಇನ್ನೊಂದು ಜನ ಹೇಳ್ತಾರೆ, ನಾವು ಬಂದಿರೋದಕ್ಕೆ ನಿಮ್ಗೆಲ್ಲ ಸಿಗ್ತಾ ಇರೋದು, ನಾವು ಬಂದಿರೋದಕ್ಕೆ ರೆವೆನ್ಯೂ ಜಾಸ್ತಿ ಆಗಿರೋದು, ನಾವು ಬಂದಿರೋದಕ್ಕೆ IT ಬಂದಿರೋದು. ನೀನು ಬರಲೇಬೇಡಪ್ಪ ರಾಜ್ಕುಮಾರ್, ನೀನು ಬರ್ದಿರೋಕ್ಕಿಂತ ಮುಂಚೆ ಇನ್ನೂ ಸಖತ್ತಾಗಿತ್ತು ಸಿಟಿ. ನಾವು ಇಲ್ಲೇ ಊಟ ಬೆಳೆದವರು, ಕಸಾನೇ ಇರಲಿಲ್ಲ, ಮಣ್ಣು ಮಸಿ ಏನೂ ಇರಲಿಲ್ಲ. ನೀನು ಬಂದಮೇಲೆ ಕಸ ಜಾಸ್ತಿ ಆಯಿತು, ನೀನು ಬಂದಮೇಲೆ ಟ್ರಾಫಿಕ್ ಜಾಸ್ತಿ ಆಯಿತು. ಇನ್ನೂ ರೆವೆನ್ಯೂ ಬರೋದ್ರ ಜೊತೆಗೆ ಅದಕ್ಕಿಂತ ಜಾಸ್ತಿ ಎಲ್ಲ ಕಡೆ ಈ ಕನ್ನಡ ಹಿಂದಿ ಅನ್ನೋದು ಒಂದು ದೊಡ್ಡ ಫೈಟ್ ಜಾಸ್ತಿ ಆಯಿತು. ನೀನು ಬಂದಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡ್ರಿ ನಮ್ಮ ಮೈಸೂರು ಆರಾಮಾಗಿದೆ ಕ್ಲೀನಾಗಿ, ಹಂಗಿರ್ತೈತೆ ಬೆಂಗಳೂರು ಆರಾಮಾಗಿ ಕ್ಲೀನಾಗಿ. ನೀನು ಬಂದಿರೋದು ಹುಡಿಕೊಂಡು ಕೆಲಸ, ಓಕೆನಾ? ಸ್ವಲ್ಪ ತಿಂತಾರ ಅನ್ನಕ್ಕೆ ಮತ್ತೆ ನೀನು ಇರೋ ನೆಲಕ್ಕೆ ಮರ್ಯಾದೆ ಕೊಡು ಸಾಕು. ಅದ್ರ ಜೊತೆಗೆ ನೀನು ಒಳ್ಳೋದಕ್ಕೆ ಸ್ವಲ್ಪ ಲೋಕಲ್ ಮೇಲೆ ಹೆಚ್ಚು ಕಲ್ತ್ಕ ಅಷ್ಟೇ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ ಟ್ರೆಂಡು, ಯಾರು ನೋಡಿದ್ರು ಅವ್ರು ಮಾಡಿರೋ ತಪ್ಪುಗಳಿಗೆ, ಅವ್ರು ತಗೊಂಡಿರೋ ಬ್ಯಾಡ್ ಡಿಸಿಷನ್ಸು, ಬ್ಯಾಡ್ ಆ್ಯಕ್ಷನ್ಸ್ಗೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದು. ಅವನಿಂದಾಯ್ತು ಇವನಿಂದಾಯ್ತು. ಗುರು ಫಾರ್ ಎಕ್ಸಾಂಪಲ್ ಬೆಟ್ಟಿಂಗ್ ಆ್ಯಪು ನಾನು ಲಾಸ್ಟ್ HHH ಕೊಲಾಬ್ರೇಷನ್ ವೀಡಿಯೋಸನ್ನು ಹೇಳಿದ್ದೆ. ಅದು ಫುಲ್ಲು ನಾನು ಇನ್ಡೆಪ್ತಾಗಿ ಹೇಳಿರಲಿಲ್ಲ. ಅದರಲ್ಲೂ ಕಮೆಂಟ್ಸ್ಗಳು, ಚಿಕ್ಕ ಮಕ್ಕಳು ಪಾಪ ಏನು ಗೊತ್ತಿರುತ್ತೆ, ಅವ್ರು ಬೆಟ್ಟಿಂಗ್ ಆ್ಯಪ್ ಹಾಕೊಂಡ್ಬಿಡ್ತಾರೆ. ಈ ಇನ್ಫ್ಲುಯೆನ್ಸರ್ಸು ಮತ್ತು ಸೆಲೆಬ್ರಿಟೀಸು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿಬಿಡ್ತಾರೆ. ಅಲ್ಲ ಗುರು, ಚಿಕ್ಕ ಮಕ್ಳಿಗೆ ಮೊಬೈಲ್ ಕೊಟ್ಟವ್ರು ಯಾರು ಗುರು? ಇನ್ಫ್ಲುಯೆನ್ಸರ್ ಇಲ್ಲ ಅಂದರೆ ಶಾರುಖ್ ಖಾನ್ ತಗೊಬಂದು ಕೊಟ್ರೆ ಮೊಬೈಲು ತಗೊಂಡು ಆಡು ಅಂದ್ಬಿಟ್ಟು. ಯಾರು ಕೊಟ್ಟಿದ್ದು ಮೊಬೈಲು? ಅವ್ರ ಅಪ್ಪ ಅಮ್ಮಗೆ ಹೋಗಿರಿ ಗುರು. ಅವ್ರ ಅಪ್ಪ ಅಮ್ಮಗೆ ಸೆನ್ಸ್ ಇಲ್ವಾ? ಚೈಲ್ಡ್ ಲಾಕು, ಚೈಲ್ಡ್ ರಿಸ್ಟ್ರಿಕ್ಷನ್ಸು, ಏಜ್ ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟು ಕೊಡ್ಬೇಕು ತಾನೆ ಮೊಬೈಲ್ ತಾನೇ ಯಾಕೆ ಕೊಡ್ತೀಯ ಚಿಕ್ಕ ಪಾಪುಗೆ? ಯಾಕೆ ಅಡಿಕ್ಷನ್ ಕೊಡ್ತಾ ಇದೆಯಾ? ಇನ್ನು ಬ್ಯಾಂಕ್ ಅಕೌಂಟ್ ಆಕ್ಸೆಸ್ ಮಾಡೋಕೆ ಯಾಕೆ ಕೊಡ್ತಾ ಇದೆಯಾ ಮಕ್ಕಳಿಗೆ? ಪೇರೆಂಟ್ಸ್ ಅವ್ರು ಮಿಸ್ಟೇಕ್ ಮಾಡಿರೋದು, ಅವ್ರು ಮಾಡಿರೋ ತಪ್ಪಿಗೆ ಅವರೇ ಕಾರಣ. ಅದ್ರ ಜೊತೆಗೆ ಅವ್ರು ಹಂಗೆ ಮಾಡಿಬಿಟ್ರು, ಬ್ರೈನ್ ವಾಶ್ ಆಗೋಯ್ತು. ಆ ಗೇಮ್ ಹೆಂಗಿರುತ್ತೆ ಅಂದ್ರೆ ಅದು ಹಂಗೆ ಆಡು ಅಂತ ಮಾಡಿಬಿಡುತ್ತೆ. ಆ ಪ್ಯಾಟರ್ನ್ ಆ ಥರ ಮಾಡಿಬಿಡುತ್ತೆ ಮೈಂಡ್. ಗುರು ನೀನು ಯಾಕೆ ಗುರು ಆಡ್ತೀವಿ? ನಾನು ಆಡಲ್ಲ ಗುರು ಬೆಟ್ಟಿಂಗ್ ಆ್ಯಪು. ನಮ್ಮ ಫ್ರೆಂಡ್ಸ್ ಯಾವನೂ ಆಡಲ್ಲ ಗುರು ಬೆಟ್ಟಿಂಗ್ ಆ್ಯಪ್. ಅವ್ರು ಯಾಕೆ ಆಡಲ್ಲ? ಅವ್ರಿಗೆ ಗೊತ್ತು ಗುರು ಅದು ಲದ್ದಿ ಅಂದ್ಬಿಟ್ಟು. ತಿನ್ನಲ್ಲ ಗುರು ಅವರು ಲದ್ದಿನ. ನೀನು ಯಾಕೆ ಹೋಗಾಗ್ತಾ ಇದೆಯಾ ದುಡ್ಡ ಬೆಟ್ಟಿಂಗ್ ಆ್ಯಪ್ ಒಳಗಡೆ? ನೀನು ಯಾಕೆ ಆಡ್ತಾ ಇದೆಯಾ? ಮತ್ತು ಅದನ್ನೇ ಹೇಳೋದು, ಶಾರುಖ್ ಖಾನ್ ಮತ್ತು ಇನ್ನೊಬ್ಬ ಸೆಲೆಬ್ರಿಟಿ ಬಂದ್ಬಿಟ್ಟು ಅದನ್ನ ಇನ್ಸ್ಟಾಲ್ ಮಾಡಿಸಿದ್ನ ನಿನ್ನ ಆ್ಯಪ್ನ ನಿನ್ನ ಮೊಬೈಲಲ್ಲಿ. ನೀನೇ ತಾನೇ ಮಾಡಿರೋದು ಇನ್ಸ್ಟಾಲು, ನಿನ್ನ ಕೇಳ್ತಾನೆ ಮೊಬೈಲ್ ಇರೋದು. ನಿನ್ಗೆ ಯಾರೋ ಬಂದು ಫೋರ್ಸ್ ಮಾಡಿದ್ರು ಆಡು ಅಂತ. ನಿನ್ನ ಬ್ರೈನ್ ತಾನೇ ಹೇಳಿರೋದು ಆಡು ಅಂತ ಹೇಳಿರೋದು. ನೀನು ತಾನೇ ದುಡ್ಡು ಕಳ್ಕೊಂಡಿರೋದು. ಹಾಕಿ ಆಟ ಆಡಿರೋದು ನೀನು, ದುಡ್ಡು ಕಳ್ಕೊಂಡಿರೋದು ನೀನು. ಫಸ್ಟು ನಿನ್ನ ಬ್ಯಾಡ್ ಡಿಸಿಷನ್ಗೆ, ನೀನು ಮಾಡಿರೋ ತಪ್ಪಿಗೆ ನೀನು ಓನರ್ಶಿಪ್ ತಗೋ, ನೀನು ರೆಸ್ಪಾನ್ಸಿಬಲ್ ಆಗು. ಪ್ರತಿಯೊಂದಕ್ಕೂ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇದ್ರೆ ಏನಂತಾರೆ ಗೊತ್ತಾ? ಅವ್ರನ್ನ ಕವರ್ಡ್ ಅಂತಾರೆ, ಏನೋ ಹೇಳಿ ಅಂತಾರೆ. ಫಸ್ಟು ಲೈಫ್ನಲ್ಲಿ ನಾವು ನಮ್ಮ ಆ್ಯಕ್ಷನ್ಸ್ಗೆ, ನಮ್ಮ ಮಿಸ್ಟೇಕ್ಸ್ಗೆ ನಾವು ಓನರ್ಶಿಪ್ ತೊಗೋಬೇಕು, ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಹೌದು ನಾನು ದಟ್ ಕೆಲಸ ಮಾಡಿದೆ, ಹೌದು ನಾನು ಆಡಬಾರ್ದಾಗಿತ್ತು, ನನಗೆ ಚೂಲ್ ಬಂತು, ಹಾಕ್ಕೊಂಡೆ, ದುಡ್ಡು ಬಂದುಬಿಡುತ್ತೆ, ಡಬಲ್ ಮಾಡ್ಕೊಂಡ್ಬಿಡ್ತೀನಿ, ಈಸಿ ರೂಟ್ ಇಟ್ಕೊಂಡ್ಬಿಡೋಣ ಅಂತ ಮಾಡಿದ್ದು ನಾನು ಹೇಸ್ಕೆತ್ತಿನ ಕೆಲಸ ಮಾಡಿರೋದು, ಇನ್ಮೇಲಿಂದ ನಾನು ಮಾಡಲ್ಲ ಅಂತ ಫಸ್ಟು ನೀನು ಹೇಳ್ಕೋಗುರು. ಹಾಗಂದ್ಬಿಟ್ಟು ನಾನು ಯಾರ್ಯಾರು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿದ್ದಾರೆ, ಯಾರ್ಯಾರು ಸೆಲೆಬ್ರಿಟಿಗಳು ಅದನ್ನು ತೊಗೊಂಡು ಆಡಿ ಅಂತ ಹೇಳ್ತಿದ್ದಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬಿಡ್ರಿ. ಮಾಡ್ತಾ ಇಲ್ಲ ನಾನು. ಲೀಗಲ್ ಅಂತ ಮಾಡಿದ ಮೇಲ್ಗಡೆ ಗೌರ್ಮೆಂಟು ನಾವೇನು ಮಾತಾಡೋಕ್ಕಾಗಲ್ಲ. ಗೌರ್ಮೆಂಟಿಗೆ ಪ್ರಶ್ನೆ ಮಾಡಿರಿ ಯಾಕೆ ಲೀಗಲ್ ಮಾಡಿದ್ರಿ ಅಂತ. ಅದ್ರ ಜೊತೆಗೆ ಯಾವುದೇ ಒಬ್ಬ ಸೆಲೆಬ್ರಿಟಿ ಸಿಕ್ಕಾಬಿಟ್ಟೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಿದ್ರೆ ನೀವು ಅರ್ಥ ಮಾಡ್ಕೊಡ್ರಿ, ಸೆಲೆಬ್ರಿಟಿ ಏನು ಮಾಡ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಯಾವ ಸೆಲೆಬ್ರಿಟಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ. ಸೊ ನಾನೊಂದು ಜೀವನದಲ್ಲಿ ಬೆಟ್ಟಿಂಗ್ ಆ್ಯಪ್ನಂತೂ ಪ್ರಮೋಟ್ ಮಾಡಿದಾಗರು ನಾನು ಮಾಡೋದು ಇಲ್ಲ. ನೋಡ್ಗುರು, ಗೌರ್ಮೆಂಟ್ ಅದನ್ನು ಸುಲಭವಾಗಿ ಬ್ಯಾನ್ ಮಾಡೋದು. ಏನಕ್ಕೆ ಹೇಳಿ? ರೆವೆನ್ಯೂ ಇದೆ. ಎಲ್ಲಿವರೆಗೂ ಗುಂಪಿರುತ್ತೆ ಅಲ್ಲಿವರೆಗೂ ಗೌರ್ಮೆಂಟ್ ಅವರು ಇದನ್ನೆಲ್ಲ ರೆವೆನ್ಯೂಗೋಸ್ಕರ ಇಟ್ಟಿರ್ತಾರೆ. ದಮ್ಮು, ಎಣ್ಣೆ ಎಲ್ಲನೂ ಇಟ್ಟಿರ್ತಾರೆ. ಏನಕ್ಕೆ ಹೇಳಿ? ಕುಡಿಯೋರವ್ರೆ, ಸೇದೋರವ್ರೆ, ಜೂಜಾಡೋರವ್ರೆ. ಅದಕ್ಕೆ ಬೆಟ್ಟಿಂಗ್ ಆ್ಯಪ್ಗಳು. ಅದು ನಮ್ಮ ಮೈಂಡ್ ನಾವು ಕಂಟ್ರೋಲ್ ಮಾಡ್ಕೋಬೇಕು. ನಾವು ನಮ್ಮ ಮೈಂಡ್ ಕಂಟ್ರೋಲ್ ಹಿಡ್ಕೊಂಡಲ್ಲ ಅವ್ರು ಹಂಗಂದ ಇವ್ನು ಹಿಂಗಂದ ನಾನು ದುಡ್ಡು ಕಳ್ಕೊಂಡೆ. ಗುರು ನೀನು ಸೂಸೈಡ್ ಮಾಡ್ಕೊಂಡ್ರು ಅದು ನೀನೇ ಓನಾಗಿ ಮಾಡ್ಕೊತಾ ಇರೋದು. ಐ ಆಮ್ ಸಾರಿ, ಸೂಸೈಡ್ ಮಾಡ್ಕೊಂಡಿರೋ ಕಡೆ ನನಗೆ ಹೊಟ್ಟೆ ಉರಿತದೆ. ಆದರೆ ಸೂಸೈಡ್ ಮಾಡ್ಕೊಂಡಿರೋರು ಅವರೇ ರೆಸ್ಪಾನ್ಸಿಬಲು. ಯಾಕೆ ಆಡದೆ ಆಡಿ ದುಡ್ಡು ಕಳ್ಕೊಂಡು ಯಾಕೆ ಆ ಸಿಚುವೇಶನ್ಗೆ ಹೋದೆ ಸೂಸೈಡ್ ಆಗೋ ಥರ? ಆ ಥರ ಹೋಗ್ಬೇಡ್ರಿ. ಈಸಿ ರೂಟ್ ಇಲ್ಲ ಗುರು ದುಡ್ಡು ದುಡಿಯೋಕ್ಕೆ. ಈಸಿ ರೂಟ್ ಇಲ್ಲ. ಈಸಿ ರೂಟಲ್ಲಿ ದುಡ್ಡು ದುಡ್ದು ಕೈಯಲ್ಲಿ ನಿಲ್ಲಲ್ಲ, ಹಂಗೆ ಹೋಗ್ಬಿಡುತ್ತೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ನಿಲ್ಲಲ್ಲ ಒಂದೊಂದ್ಸರಿ.